ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ನ್ಯೂ ಜರ್ನಿ ಚಾನಲ್. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕಾರಕಗಳನ್ನು ಶಾಸಿಸುವವರು ಆದಿಪರಾಶಕ್ತಿಯಾದ ಜಗನ್ಮಾತೆ. ಅಖಿಲ ಲೋಕೇಶ್ವರಿಯಾದ ಜಗನ್ಮಾತೆಗೆ ಶತಕೋಟಿ ನಾಮಗಳಿವೆ. ಅವುಗಳಲ್ಲಿ ಪರಮೇಶ್ವರಿ ಅನ್ನುವ ನಾಮ ಅಮ್ಮನಿಗೆ ಎಷ್ಟೋ ಇಷ್ಟವಾದ ನಾಮ. ಲೋಕಮಾತೆಯಾದ ಜಗನ್ಮಾತೆಯ ಮೊದಲ ರೂಪವು ದುರ್ಗಾದೇವಿ, ಎರಡನೇ ರೂಪ ಲಕ್ಷ್ಮೀದೇವಿ, ಮೂರನೇ ರೂಪ ವಾಗ್ದೇವಿ. ಈ ಮೂರು ಅಮ್ಮಂದಿರ ಅಂಶವನ್ನು ತನ್ನಲ್ಲಿ ಐಕ್ಯ ಮಾಡಿಕೊಂಡಿರುವ ಜಗಜ್ಜನನಿಯಾದ ಪರಮೇಶ್ವರಿ ದೇವಿಯು ಸಕಲ ಲೋಕಗಳಲ್ಲಿನ ಸಕಲ ಜೀವರಾಶಿಗಳಿಗೆ ಶಕ್ತಿ ತತ್ವವನ್ನು ಕೊಡುವ ಜಗನ್ಮಾತೆಯ ಸ್ವರೂಪವೇ ಪರಮೇಶ್ವರಿ ಅಮ್ಮನವರು. ಜಗನ್ಮಾತೆಯಾದ ಪರಮೇಶ್ವರಿ ಅಮ್ಮನವರು ಅನೇಕ ಪ್ರದೇಶಗಳಲ್ಲಿ ನೆಲೆಸಿ ಭಕ್ತರಿಂದ ಪೂಜೆಗೊಳ್ಳುತ್ತಿದ್ದಾರೆ. ಈ ವಿಡಿಯೋದಲ್ಲಿ ಜಗನ್ಮಾತೆಯಾದ ಅಮ್ಮನವರು ನೆಲೆ ನಿಂತಿರುವ ಮೇಲ್ಮಲೆಯನೂರು ಅಂಗಾಳ ಪರಮೇಶ್ವರಿ ಅಮ್ಮನವರ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ತಮಿಳುನಾಡಿನ ವಿಲ್ಲುಪುರಂ ಜಿಲ್ಲೆಯ ಮೇಲ್ಮಲೆಯನೂರು ಪಟ್ಟಣದಲ್ಲಿರುವ ಅರುಳ್ಮಿಗು ಮೇಲ್ಮಲೆಯನೂರು ಅಂಗಾಳ ಪರಮೇಶ್ವರಿ ಅಮ್ಮನವರ ದೇವಾಲಯವು ವಿಲ್ಲುಪುರಂ ಜಿಲ್ಲೆಯ ಗಿಂಗಿಯಿಂದ 32 ಕಿಲೋಮೀಟರ್, ಬೆಂಗಳೂರಿನಿಂದ 245 ಕಿಲೋಮೀಟರ್, ತಿರುವಣ್ಣಾಮಲೆಯಿಂದ 39 ಕಿಲೋಮೀಟರ್, ಚೆನ್ನೈನಿಂದ 173 ಕಿಲೋಮೀಟರ್, ಮೇಲ್ಮರುವತ್ತೂರು ಓಂ ಶಕ್ತಿ ಅಮ್ಮನ ದೇವಸ್ಥಾನದಿಂದ 75 ಕಿಲೋಮೀಟರ್ ದೂರದಲ್ಲಿದೆ. ಭಕ್ತರು ಅಂಗಾಳ ಪರಮೇಶ್ವರಿ ಅಮ್ಮನವರನ್ನು ಅಂಗಾಳಮ್ಮ, ಅಂಗಾಳ ದೇವಿ, ಅಂಗಾಳ ಪರಮೇಶ್ವರಿ, ಪೊಂಗವನತ್ತಮ್ಮ, ಅಂಗಾಳ ಈಶ್ವರಿ, ಚಾಂಡೇಶ್ವರಿ ಹೀಗೆ ಅನೇಕ ಹೆಸರುಗಳಿಂದ ಪೂಜಿಸುತ್ತಾರೆ. ದೇವಾಲಯದ ಸ್ಥಳ ಪುರಾಣದ ಪ್ರಕಾರ ಬ್ರಹ್ಮದೇವರು ತಮ್ಮ ಸೃಷ್ಟಿಯ ಬಗ್ಗೆ ಅಹಂಭಾವವನ್ನು ತೋರಿದ್ದಕ್ಕಾಗಿ ಶಿವಪರಮಾತ್ಮರು ಬ್ರಹ್ಮದೇವರ 5ನೇ ತಲೆಯನ್ನು ಕತ್ತರಿಸುತ್ತಾರೆ. ಇದರಿಂದ ಶಿವನಿಗೆ ಬ್ರಹ್ಮಹತ್ಯಾ ದೋಷದ ಪಾತಕವು ಉಂಟಾಗುತ್ತದೆ. ನೋವಿನಿಂದ ಬಳಲುತ್ತಿದ್ದ ಬ್ರಹ್ಮದೇವರು ಶಿವನನ್ನು ನೋಡಿ ಕತ್ತರಿಸಿದ ತಮ್ಮ ತಲೆ ಶಿವನ ಕೈಗೆ ಅಂಟಿಕೊಳ್ಳಲಿ, ಆ ತಲೆ ನೀನು ಕೊಡುವ ಆಹಾರವನ್ನು ತಿನ್ನುತ್ತದೆ, ನೀನು ಎಲ್ಲೆಡೆ ಭಿಕ್ಷಾಟನೆ ಮಾಡುತ್ತಾ ಅಲೆದಾಡಿಕೊಂಡಿರು ಎಂದು ಬ್ರಹ್ಮದೇವರು ಶಿವನಿಗೆ ಶಾಪವನ್ನು ಕೊಡುತ್ತಾರೆ. ಹೀಗೆ ಬ್ರಹ್ಮಕಪಾಲವು ಶಿವರ ಕೈ ಸೇರುತ್ತದೆ. ಶಿವಪರಮಾತ್ಮರು ಬ್ರಹ್ಮಕಪಾಲವನ್ನು ಹಿಡಿದು ಎಲ್ಲೆಡೆ ಅಲೆದಾಡಿಕೊಂಡು ತಿರುಗಾಡುತ್ತಿರುತ್ತಾರೆ. ತನ್ನ ಪತಿಯ ಕೈಗೆ ಅಂಟಿಕೊಂಡಿದ್ದ ಬ್ರಹ್ಮಕಪಾಲವನ್ನು ಕೊನೆಗೊಳಿಸಲು ಪಾರ್ವತಿ ದೇವಿಯು ಶ್ರೀ ಮಹಾವಿಷ್ಣುವಿನ ಸಲಹೆಯಂತೆ ಅಗ್ನಿಕುಳಂ ತೀರ್ಥದ ಸಮೀಪ ತಾಂಡಕಾರುಣ್ಯಂನ ಬಳಿ ಶಿವಪರಮಾತ್ಮರಿಗಾಗಿ ರುಚಿಕರವಾದ ಆಹಾರವನ್ನು ತಯಾರಿಸುತ್ತಾರೆ. ಈ ಆಹಾರವನ್ನು 3 ಭಾಗಗಳಾಗಿ ಮಾಡಿ ಮೊದಲ 2 ಭಾಗಗಳನ್ನು ಪಾರ್ವತಿ ದೇವಿಯು ಬ್ರಹ್ಮಕಪಾಲಕ್ಕೆ ನೀಡುತ್ತಾರೆ. 3ನೇ ಭಾಗವನ್ನು ಬೇಕಂತಲೇ ತಪ್ಪಾಗಿ ನೆಲದ ಮೇಲೆ ಹಾಕುತ್ತಾರೆ. ಆಗ ಬ್ರಹ್ಮಕಪಾಲವು ನೆಲದ ಮೇಲಿನ ಆಹಾರವನ್ನು ತಿನ್ನಲು ಶಿವನ ಕೈಯನ್ನು ಬಿಟ್ಟು ಬರುತ್ತದೆ. ಈ ಅವಕಾಶವನ್ನು ಪಡೆದುಕೊಂಡ ಪಾರ್ವತಿ ದೇವಿಯು ಅಂಗಾಳ ಪರಮೇಶ್ವರಿ ರೂಪದಲ್ಲಿ ಉಗ್ರ ರೂಪವನ್ನು ಪಡೆದುಕೊಂಡು ತಮ್ಮ ಬಲಗಾಲಿನಿಂದ ಕಪಾಲವನ್ನು ತುಳಿದು ನಾಶ ಮಾಡುತ್ತಾರೆ. ಹೀಗೆ ಶಿವಪರಮಾತ್ಮರಿಗೆ ಉಂಟಾಗಿದ್ದ ಬ್ರಹ್ಮಹತ್ಯಾ ದೋಷದ ಶಾಪವು ದೂರವಾಗುತ್ತದೆ. ಬ್ರಹ್ಮಕಪಾಲವನ್ನು ನಾಶ ಮಾಡಿದ ನಂತರವೂ ಅಮ್ಮನವರಿಗೆ ಕೋಪವು ಶಾಂತವಾಗಿರುವುದಿಲ್ಲ. ನಂತರ ಶ್ರೀ ಮಹಾವಿಷ್ಣುವಿನ ಸಲಹೆಯಂತೆ ಅಂಗಾಳ ಪರಮೇಶ್ವರಿ ಅಮ್ಮನವರಿಗೆ ರಥೋತ್ಸವವನ್ನು ಏರ್ಪಡಿಸಿ ದೇವತೆಗಳು, ಋಷಿಮುನಿಗಳು ಅಮ್ಮನವರನ್ನು ಪೂಜಿಸುತ್ತಾರೆ. ನಂತರ ತಮ್ಮ ಕೋಪವನ್ನು ಶಮನ ಮಾಡಿಕೊಂಡ ಅಂಗಾಳಮ್ಮನು ಮೇಲ್ಮಲೆಯನೂರಿನಲ್ಲಿ ನೆಲೆಸಿ ಭಕ್ತರನ್ನು ಅನುಗ್ರಹಿಸುತ್ತಿದ್ದಾರೆ. ಮೇಲ್ಮಲೆಯನೂರು ಅಂಗಾಳ ಪರಮೇಶ್ವರಿ ಅಮ್ಮನವರು ಮೇಲ್ಮಲೆಯನೂರಿನ ರಕ್ಷಕ ದೇವತೆಯಾಗಿದ್ದು ಅನೇಕ ಕುಟುಂಬಗಳಿಗೆ ಕುಲದೇವತೆಯೂ ಆಗಿದ್ದಾರೆ. ಇದು ಅಂಗಾಳ ಪರಮೇಶ್ವರಿ ಅಮ್ಮನವರ ದೇವಾಲಯಕ್ಕೆ ಹೋಗುವ ಎಂಟ್ರೆನ್ಸ್ನ ಮಾರ್ಗ. ಬನ್ನಿ ದೇವಾಲಯಕ್ಕೆ ಹೋಗೋಣ. ಪ್ರತಿದಿನ ಸಾವಿರಾರು ಮಂದಿ ಭಕ್ತಾದಿಗಳು ದೇವಾಲಯಕ್ಕೆ ಭೇಟಿ ನೀಡಿ ಅಮ್ಮನವರನ್ನು ದರ್ಶಿಸಿಕೊಳ್ಳುತ್ತಾರೆ. ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ದಿನಗಳಂದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೇವಾಲಯಕ್ಕೆ ಆಗಮಿಸಿ ಅಮ್ಮನವರನ್ನು ದರ್ಶಿಸಿಕೊಳ್ಳುತ್ತಾರೆ. ದೇವಾಲಯಕ್ಕೆ ಹೋಗುವ ಈ ಮಾರ್ಗದಲ್ಲಿ ಪೂಜಾ ಸಾಮಗ್ರಿಗಳು, ಅಮ್ಮನವರಿಗೆ ಅರ್ಪಿಸಲು ನಿಂಬೆಹಣ್ಣಿನ ಹಾರ, ಹೂಮಾಲೆಗಳು ದೊರೆಯುತ್ತದೆ. ತೆಗೆದುಕೊಳ್ಳ ಬಯಸುವವರು ತೆಗೆದುಕೊಳ್ಳಬಹುದು. ಶ್ರೀ ಅಂಗಾಳ ಪರಮೇಶ್ವರಿ ಅಮ್ಮನವರು ರಕ್ಷಕ ದೇವತೆ. ಅಮ್ಮನವರನ್ನು ದರ್ಶಿಸಿಕೊಳ್ಳುವುದರಿಂದ ನಮ್ಮಲ್ಲಿನ ನಕಾರಾತ್ಮಕತೆಯು ದೂರವಾಗಿ ಧೈರ್ಯ, ವಿಶ್ವಾಸ, ಶಕ್ತಿಯನ್ನು ನಮಗೆ ನೀಡುತ್ತಾರೆ. ಅನೇಕ ಮಂದಿ ಭಕ್ತಾದಿಗಳ ಜೀವನದಲ್ಲಿನ ಸಕಲ ದುಃಖಗಳು ಅಮ್ಮನವರ ಕೃಪೆಯಿಂದ ದೂರವಾಗಿ ಸುಖ ಜೀವನವನ್ನು ನಡೆಸುತ್ತಿದ್ದಾರೆ. ದೃಷ್ಟಿದೋಷ, ಮಾಟಮಂತ್ರದ ತೊಂದರೆ,
ಆರೋಗ್ಯ ಸಮಸ್ಯೆ ಇರುವವರು ಅಮ್ಮನವರನ್ನು ದರ್ಶಿಸಿಕೊಂಡರೆ ತಮ್ಮ ಸಮಸ್ಯೆಗಳು ದೂರವಾಗುತ್ತದೆ ಎಂಬುದು ಭಕ್ತರ ನಂಬಿಕೆ. ದೇವಾಲಯದ ಮುಂಭಾಗದಲ್ಲಿರುವ ಈ ಕಲ್ಯಾಣಿಯ ತೀರ್ಥವು ಬಹಳ ಪವಿತ್ರವಾದದ್ದು ಮತ್ತು ಅನೇಕ ಔಷಧೀಯ ಗುಣಗಳನ್ನು ಒಳಗೊಂಡಿದೆ ಎಂದು ಹೇಳಲಾಗುತ್ತದೆ. ದೇವಾಲಯಕ್ಕೆ ಬರುವಂತಹ ಭಕ್ತಾದಿಗಳು ತಮ್ಮ ದೃಷ್ಟಿದೋಷವು ನಿವಾರಣೆಯಾಗಲೆಂದು ದೇವಾಲಯದ ಸಮೀಪ ನಿಂಬೆಹಣ್ಣಿನಿಂದ ದೃಷ್ಟಿ ತೆಗೆಸಿಕೊಳ್ಳುತ್ತಾರೆ. ನಂತರ ದೃಷ್ಟಿ ತೆಗೆಸಿಕೊಂಡ ನಿಂಬೆಹಣ್ಣನ್ನು ಕಾಲಿನಿಂದ ತುಳಿಯುವುದರಿಂದ ತಮ್ಮ ದೃಷ್ಟಿದೋಷವು ನಿವಾರಣೆಯಾಗುತ್ತದೆ ಎಂಬುದು ಭಕ್ತರ ನಂಬಿಕೆ. ಈ ಆಲಯದಲ್ಲಿ ಶಿವರನ್ನು ತಾಂಡೇಶ್ವರರೆಂದು, ಪಾರ್ವತಿ ದೇವಿಯನ್ನು ಅಂಗಾಳ ಪರಮೇಶ್ವರಿಯ ರೂಪದಲ್ಲಿ ಪೂಜಿಸುತ್ತಾರೆ. ಪ್ರತಿ ವರ್ಷವೂ ಫೆಬ್ರವರಿ ಮಾರ್ಚ್ ತಿಂಗಳಿನಲ್ಲಿ ಸಿಮಿಮಾಸನ ಕೊಲೈ ಎಂಬ ಪ್ರಸಿದ್ಧ ಹಬ್ಬವನ್ನು ನೆರವೇರಿಸಲಾಗುತ್ತದೆ. ಸಿಮಿಮಾಸನಂ ಎಂದರೆ ಸ್ಮಶಾನ ಎಂದು. ಭಕ್ತರು ತಮ್ಮ ಕೋರಿಕೆಗಳನ್ನು ಈಡೇರಿಸಲು ಧಾನ್ಯಗಳನ್ನು ಬೇಯಿಸಿ ಅಮ್ಮನವರಿಗೆ ಅರ್ಪಿಸುತ್ತಾರೆ. ಇದು ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನ. ಇದು ಅಮ್ಮನವರ ಹೂಮರಂ. ಭಕ್ತರು ಕಂಕಣ ಭಾಗ್ಯ, ಸಂತಾನ ಭಾಗ್ಯ ಪ್ರಾಪ್ತಿಗಾಗಿ ಈ ಹೂಮರಕ್ಕೆ ಹರಕೆಯನ್ನು ಕಟ್ಟುತ್ತಾರೆ. ಪೂರ್ವಕಾಲದಲ್ಲಿ ಈ ಪ್ರಾಂತ್ಯವು ದಟ್ಟ ಕಾಡುಗಳಿಂದ ಕೂಡಿದ್ದು ಅಮ್ಮನವರನ್ನು ಪೊಂಗವನತ್ತಮ್ಮನ ರೂಪದಲ್ಲಿ ಪೂಜಿಸುತ್ತಿದ್ದರಂತೆ. ಪೊಂಗವನ ಎಂದರೆ ಹೂದೋಟ, ಕಾಡು ಎಂದು. ಈ ಪ್ರಾಂತ್ಯವನ್ನು ಮಲಯನ್ ಎಂಬ ರಾಜನು ಆಳ್ವಿಕೆ ನಡೆಸುತ್ತಿದ್ದರಂತೆ. ಆದ್ದರಿಂದ ಈ ಪ್ರಾಂತ್ಯಕ್ಕೆ ಮಲಯನೂರು ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. ಇದು ಗಣಪತಿ ದೇವಾಲಯ. ಇದು ಊಜಲ್ ಸೇವಾ ಮಂಟಪ. ಪ್ರತಿ ಅಮಾವಾಸ್ಯೆಯಂದು ಅಮ್ಮನವರಿಗೆ ಈ ಸ್ಥಳದಲ್ಲಿ ಉಯ್ಯಾಲೆ ಉತ್ಸವವನ್ನು ನೆರವೇರಿಸಲಾಗುತ್ತದೆ. ಈ ಊಜಲ್ ಸೇವಾ ಮಂಟಪದ ಬಳಿ ಪವಾಡರಾಯರ ಆಲಯವಿದೆ. 3 ಅಮಾವಾಸ್ಯೆಯ ದಿನಗಳಂದು ತಪ್ಪದೇ ಶ್ರೀ ಅಂಗಾಳ ಪರಮೇಶ್ವರಿ ಅಮ್ಮನವರನ್ನು ದರ್ಶಿಸಿಕೊಂಡರೆ ಎಂತಹ ಸಮಸ್ಯೆಗಳಿದ್ದರೂ ಪರಿಹಾರವಾಗುತ್ತದೆ ಎಂಬುದು ಭಕ್ತರ ನಂಬಿಕೆ. ಇದು ಉಚಿತ ದರ್ಶನದ ಕ್ಯೂ ಲೈನ್. ತಾವು ಕೋರಿಕೊಂಡ ಕೋರಿಕೆಗಳು ಪೂರ್ತಿಯಾದರೆ ತಲೆ ಕೂದಲನ್ನು ತೆಗೆಸುವುದಾಗಿ ಹರಕೆ ಹೊತ್ತಂತಹ ಭಕ್ತಾದಿಗಳು ತಮ್ಮ ಕೋರಿಕೆಗಳು ಪೂರ್ತಿಯಾದ ನಂತರ ದೇವಾಲಯಕ್ಕೆ ಆಗಮಿಸಿ ತಲೆ ಕೂದಲನ್ನು ಅರ್ಪಿಸುತ್ತಾರೆ. ಶುಕ್ರವಾರ, ಭಾನುವಾರ ಮತ್ತು ಅಮಾವಾಸ್ಯೆಯ ದಿನಗಳಂದು ಅಮ್ಮನವರಿಗೆ ಬೆಳ್ಳಿಯ ಆಭರಣಗಳು ಮತ್ತು ಚಿನ್ನಾಭರಣಗಳಿಂದ ಅಲಂಕರಿಸಿರುತ್ತಾರೆ. ಮಹಾಶಿವರಾತ್ರಿಯ ದಿನದಂದು ವಿಶೇಷ ಆಚರಣೆ, ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗುತ್ತದೆ. ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನಗಳಂದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಆಗಮಿಸಿ ಅಮ್ಮನವರನ್ನು ದರ್ಶಿಸಿಕೊಳ್ಳುತ್ತಾರೆ. ದೇವಾಲಯದಲ್ಲಿ ಅಮ್ಮನವರು ಉತ್ತರಾಭಿಮುಖವಾಗಿ ನೆಲೆಸಿದ್ದು ಗರ್ಭಗುಡಿಯ ಮುಂಭಾಗದಲ್ಲಿ ಪುರಾತನ ಹಾವಿನ ಹುತ್ತವಿದೆ. ಇದು ಉಚಿತ ದರ್ಶನದ ಕ್ಯೂ ಲೈನ್. ಭಕ್ತರ ಸಂಖ್ಯೆ ಹೆಚ್ಚಿದ್ದಾಗ ಧರ್ಮದರ್ಶನವನ್ನು ಮಾಡಲು ಸುಮಾರು 1 ರಿಂದ 1.5 ಗಂಟೆಗಳ ಕಾಲ ಸಮಯವಾಗುತ್ತದೆ. ವಿಶೇಷ ದಿನಗಳು, ಹಬ್ಬ ಹರಿದಿನದ ಸಮಯದಲ್ಲಿ ಈ ಸಮಯವು ಇನ್ನೂ ಹೆಚ್ಚಾಗುತ್ತದೆ. ಸ್ಪೆಷಲ್ ದರ್ಶನಕ್ಕೆ ಹೋಗುವುದಾದರೆ ಒಬ್ಬರಿಗೆ 100 ರೂಪಾಯಿಗಳನ್ನು ತೆಗೆದುಕೊಳ್ಳುತ್ತಾರೆ.
ಇದು ನೂರಾರು ವರ್ಷಗಳ ಹಿಂದೆ ಸಿದ್ಧರ ಚೆನ್ನು ಎಂಬ ಮಹಾಮುನಿವರರು ಅಂಗಾಳ ಪರಮೇಶ್ವರಿ ಅಮ್ಮನವರನ್ನು ಕುರಿತು ತಪಸ್ಸನ್ನು ಮಾಡಿ ಈ ಸ್ಥಳದಲ್ಲಿ ಜೀವ ಸಮಾಧಿಯನ್ನು ಹೊಂದಿದ್ದರಂತೆ. ಯಾರಿಗೆ ದುಷ್ಟಶಕ್ತಿಯ ತೊಂದರೆ, ಮಾಟಮಂತ್ರದ ತೊಂದರೆ, ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಿರುವವರು ಈ ಸ್ಥಳದಲ್ಲಿ ನಿಂತು ಪ್ರಾರ್ಥಿಸಿದರೆ ತಮ್ಮ ಸಮಸ್ಯೆಗಳು ದೂರವಾಗುತ್ತದೆ ಎಂದು ಹೇಳಲಾಗುತ್ತದೆ. ಚೆನ್ನೂ ಋಷಿಗಳ ಈ ಜೀವ ಸಮಾಧಿಯು ದೇವಾಲಯದ ಒಳಗಿನ ಪ್ರಾಕಾರದಲ್ಲಿದ್ದು ದೇವರ ದರ್ಶನಕ್ಕೆ ಹೋಗುವ ಮಾರ್ಗದಲ್ಲಿದೆ. ದೇವಾಲಯದ ಒಳಗೆ ವಿಡಿಯೋ ಚಿತ್ರೀಕರಣಕ್ಕೆ ಅವಕಾಶವಿಲ್ಲ. ಶ್ರೀ ಅಂಗಾಳ ಪರಮೇಶ್ವರಿ ಅಮ್ಮನವರನ್ನು ದರ್ಶಿಸಿಕೊಳ್ಳಿ. ಇದು ಅಮ್ಮನವರ ಉತ್ಸವ ಮೂರ್ತಿ. ದೇವಾಲಯದ ಒಳಭಾಗದಲ್ಲಿನ ಈ ಪ್ರದೇಶದಲ್ಲಿ ಭಕ್ತರು ಅಮ್ಮನವರಿಗೆ ದೀಪಗಳನ್ನು ಹಚ್ಚಿ ಆರತಿಯನ್ನು ಮಾಡುತ್ತಾರೆ. ಇದು ಅಮ್ಮನವರ ಪಾದದ ಆಲಯ. ದೇವಾಲಯದ ಮುಂಭಾಗದಲ್ಲಿ ಪೆರಿಯಾಯಿ ಅಮ್ಮ, ಗಂಗಾಯಿ ಅಮ್ಮನ ಆಲಯಗಳಿವೆ. ಬನ್ನಿ ದರ್ಶನ ಮಾಡಿಕೊಳ್ಳೋಣ. ಸಂತಾನ ಭಾಗ್ಯ ಇಲ್ಲದವರು ಸಂತಾನ ಭಾಗ್ಯ ಕರುಣಿಸಲೆಂದು ಅಮ್ಮನವರಿಗೆ ಈ ರೀತಿಯ ಮರದ ತೊಟ್ಟಿಲನ್ನು ಹರಕೆಯಾಗಿ ಕಟ್ಟುತ್ತಾರೆ. ಕಂಕಣ ಭಾಗ್ಯ ಇಲ್ಲದವರು ಅಮ್ಮನವರಿಗೆ ಅರಿಶಿಣದ ಕೊಂಬಿನಿಂದ ಹರಕೆಯನ್ನು ಕಟ್ಟಿದರೆ ಕಂಕಣ ಭಾಗ್ಯವು ಪ್ರಾಪ್ತಿಯಾಗುತ್ತದೆ ಎಂಬುದು ಭಕ್ತರ ವಿಶ್ವಾಸ. ಇಲ್ಲಿ ಆದಿಪರಾಶಕ್ತಿಯಾದ ಶ್ರೀ ಅಂಗಾಳ ಪರಮೇಶ್ವರಿ ಅಮ್ಮನವರ ದೊಡ್ಡ ವಿಗ್ರಹವಿದೆ. ಅಮ್ಮನವರು ಶಯನ ರೂಪದಲ್ಲಿ ಮಲಗಿರುವ ಹಾಗೆ ವಿಶ್ವರೂಪ ದರ್ಶನವನ್ನು ಕೊಡುತ್ತಾರೆ. ಅಮ್ಮನವರ ಈ ವಿಶ್ವರೂಪ ದರ್ಶನವನ್ನು ದರ್ಶಿಸಿಕೊಳ್ಳುವುದು ಭಕ್ತರು ಬಹಳ ಪುಣ್ಯವೆಂದು ಭಾವಿಸುತ್ತಾರೆ. ದೇವಾಲಯದ ಹೊರಭಾಗದಲ್ಲಿ ರಾಗಿ ಹಂಬಲಿಯು ಸಿಗುತ್ತದೆ ಮತ್ತು ವಿವಿಧ ಬಗೆಯ ಉಪ್ಪಿನಕಾಯಿಗಳ ರುಚಿಯನ್ನು ಸವಿಯಬಹುದು. ತೆಗೆದುಕೊಳ್ಳ ಬಯಸುವವರು ತೆಗೆದುಕೊಳ್ಳಬಹುದು. ದೇವಾಲಯಕ್ಕೆ ಈಶಾನ್ಯ ದಿಕ್ಕಿನಲ್ಲಿ ಅಗ್ನಿಕುಳಂ ತೀರ್ಥವಿದೆ. ಈ ತೀರ್ಥವು ದೇವಾಲಯದಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ಈ ತೀರ್ಥದ ಬಳಿ ಆದಿಕಾಳಿ ಅಮ್ಮನವರ ದೇವಾಲಯವಿದೆ. ಮೇಲ್ಮಲೆಯನೂರು ಅಂಗಾಳ ಪರಮೇಶ್ವರಿ ಅಮ್ಮನವರ ಕೃಪಾ ಕಟಾಕ್ಷವು ಸದಾ ಎಲ್ಲರ ಮೇಲೆ ಇರಲಿ ಎಂದು ನಾನು ಕೇಳಿಕೊಳ್ಳುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.